ಇವ್ನೆಲ್ಲ ಏನು ಮಾಡಕ್ಕೆ ತರಕೋದಪ್ಪ ನೀನು ಹೇಗೆ ತರಕೋದ ಇವನ್ನೆಲ್ಲನೂ ತರ್ನಿಲ್ಲ ಬಿಡ್ನಿಲ್ಲ ತಿನ್ನ ನನ್ನ ಮಗನೇ ಯಾಕೆ ಇವನ್ನೆಲ್ಲ ತರಕೋದ ಮೊಟ್ಟೆ ಪಪ್ಸ್ತೆಲ್ಲ ನೀವೇ ನಾನೇನು ಹುಡುಗಿಯ ಮೊಟ್ಟೆ ಪಪ್ಸ್ತೇನೆ ಅಂತಿನಕ್ಕೆ ನೀನು ತಿನ್ಕೊಳಕೈತಿದ್ದಿಲ್ವೇ ಹಾಂ ತಿನ್ನು ಅಣ್ಣ ಆಸೆಗೆ ತಕ್ಕ ಬಂದವನ ತಕ್ಕಂಗಡಿ ನೀನು ಸುಮ್ಮನೆ ತಿನ್ನೋದು ಬಿಟ್ಬಿಟ್ಟು ತಿನ್ನವ ಸುಮ್ಮನೆ ತಿನ್ನವ ಯಾಕಪ್ಪ ಕಡಿ ನಾನು ತಿಂಡಿ ಅಂತ ತಗೊಬಂದಿರೋದ ತಿನ್ನು ಅಲ್ಲ ಹಣ್ಣುಗಳೆಲ್ಲವೇ ತಿನ್ನವ ಕಣಪ್ಪ ಕೆಲ್ಸಕ್ಕೆ ಸೇರ್ಕೊಂಡಿದೀಯಾ ಕೆಲ್ಸಕ್ಕೆ ಸೇರ್ಕೊಂಡಿದ್ದಿಲ್ಲ ದುಡ್ಡು ಏನು ಮಾಡ್ದಪ್ಪ ನೀನು ನನ್ನೇ ಬಂದಾಗೆಲ್ಲ ಬಸ್ಸರ್ ಕಾಸು ಕೊಡು ಅಂತ ಬೆಂಡೆ ಎತ್ತಿದೆ ನಾನು ಆ ಸಣ್ಣಿತವೆಲ್ಲ ಸಾಲ ಮಾಡಿ ಕೊಡ್ತಿದ್ದೆ ಅಂತಿದ್ರಲ್ಲಿ ನೀನು ಇನ್ನೆಲ್ಲ ಓದ್ಕೊಂಡ್ಬಂದಿದ್ಯಲ್ಲ ಕೆಲ್ಸಕ್ಕೆ ಸೇರ್ಕೊಂಡಿದೀಯಪ್ಪ ಕೆಲ್ಸಕ್ಕೆ ಸೇರ್ಕೊಂಡಿದೀಯಾ ನನ್ನ ಮಗ ಈಗಲೇ ಅವ್ನು ಕೆಲ್ಸಕ್ಕೆ ಸೇರ್ಕೊಂಡು ಒಂದು ದಾರಿ ಆದ್ನಲ್ಲ ಖುಷಿ ಆಯ್ತದೆ ಕಣಪ್ಪ ಭಾರಿ ಸಂತೋಷ ಆಯ್ತದೆ ನನ್ನ ನವೀನ ಏನು ಮಾಡೋನು ಎತ್ತು ಮಾಡೋನು ಅಂತಿದೆ ಹಾಂ ಖುಷಿ ಆಯ್ತಾಯಿದೆ ಕಣಪ್ಪ ಭಾರಿ ಖುಷಿ ಆಯ್ತದೆ ನಾನೆಲ್ಲವ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ನಾನೆಲ್ಲ ಸೇರ್ಕೊಳ್ಳೋಣ ಪಾರತಿ ಸೇರಿಸ್ಬಿಟ್ಟಿನಿ ಕಣವು ಪ್ಯಾಟ್ರಿ ಸೇರಿಸಿನಿ ಕಣವು 15,000 ಸಂಬಳ ಬರ್ತದೆ ಕಣವು ನಾವು ಅವ ಕೂತ್ಕೊಂಡು ಉಣ್ಬೋದು ಕಣವ ಒಬ್ಳಿಗೆ ಎದುರು ಸಾಕು ತಿಂಗ್ಳಾನ್ಗಟ್ಲೆ ಕೂತ್ಕೊಂಡು ಉಣ್ಬೋದು ಕಣವ ಅದಕ್ಕೆ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡದ ಇಲ್ಲಿ ಯಾಕೆ ಸುಮ್ಮನೆ ಒಣಗ್ತಿದ್ದೀರಿ ಸುಮ್ಮನೆ ನೀನು ಕಳೆ ಪಳೆಗೆ ಹೋಯ್ತಿದ್ದಿ ನಂದಿನಿ ಇಲ್ಲೇ ಇರ್ತಾಳೆ ಬೇಡ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅವ ಅವ್ಳು ಕೆಳಗಿಲ್ಸಕ್ಕೆ ಹೋಯ್ತಾಳೆ ನಾನು ಕೆಳಗಿಲ್ಸಕ್ಕೆ ಸೇರ್ಕೊತೀನಿ ಅಚ್ಚುಕಟ್ಟಾಗಿ ಮನೇಲಿ ನಡ್ರಿ ಹೆಂಗೂ ಸಿಟಿ ಅಲ್ವಾ ನಂದಿನಿ ಯಾರು ಕೇಳಕ್ಕೆ ಬಂದರೆ ಅತ್ತಾಗಿ ಸಿಟಿ ದಿಕ್ಕಲ ಮದುವೆ ಮಾಡ್ಬಿಡೋಕಾಯ್ತದೆ ಒಳ್ಳೆ ಸರಿ ಆಯ್ತದೆ ಈ 200 ರೂಪಾಯಿಗೆ ನೀನು ಶುಂಠಿ ಕೆಲಸಕ್ಕೆ ಕಳೆಗೆಲ್ಲ ಹೋಗಿ ಸಂಜೆ ಗಂಟೆಗೆ ಬೇಕಾಗಿದ್ದೆ ಅಲ್ಲಂಗೇನು ಇಲ್ಲಕತೆ ನಂದಿನಿ ಕರ್ಕೊಂಡು ನಡಿಯವ ಹೋಗ್ಬಿಡೋದ ಅದಕ್ಕೆ ಕರೆಯಕಂತ ಬಂದಿಕತೆ ನಾನು ಆಗಲೇ ಕರ್ಕೊಂಡು ಹೋಗೋನವ ಒಂದು ಕೆಲಸ ಸಿಕ್ಲಿ ಅಂದ್ಬಿಟ್ಟು ಸುಮ್ಮನಿದ್ದೆ ಕತೆ ಅಯ್ಯೋ ಮಗನೇ ಲೋ ನವೀನ ನಾನು ನಿಜವಾಗ್ಲೂ ನಿನ್ನ ಅರ್ಥ ಮಾಡ್ಕೊಂಡಿದ್ದಿಲ್ಲ ಕಣಪ್ಪ ಅರ್ಥ ಮಾಡ್ಕೊಂಡಿದ್ದಿಲ್ಲ ಅಯ್ಯೋ ನನ್ನ ಮಗ ಎಡ್ತಿ ಕಟ್ಕೊಂಡು ಎಡ್ತಿ ಜೊತೆ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಅವನೇ ಅಂತ ಅನ್ಕೊಂಡಿದ್ದೆ ಈಗ ಗೊತ್ತಾಯ್ತಲ್ಲ ನನ್ನ ಮಗ ಯಾಕೆ ಇಷ್ಟು ದಿಸ್ಕಂಡಂಗೆ ಸೈಲೆಂಟಾಗಿದ್ದಂತ ಅಯ್ಯೋಲೋ ಮತ್ತೆ ಮನೆ ಚಿಕ್ಕದಂದಿಲ್ಲ ಮತ್ತೆ ನಮ್ಗೇನೋ ಬರೋಕೆ ಇಷ್ಟಪ್ಪ ನಿನ್ನ ಬಿಟ್ಬಿಟ್ಟು ನಮಗೂ ಇರೋಕ್ಕದ ಹೇಳು ನಮಗೂ ಇರೋಕ್ಕಾಯ್ತಿಲ್ಲ ನಿನ್ನ ಜೊತೆಗೆ ಬರಬೇಕು ಅಂತ ಆಸೆ ಅಂದ್ರೂ ಅಪ್ಪ ಮನೆ ಚಿಕ್ಕದಂದಿಲ್ಲ ಓ ಅದ್ಯಾಕವಂಗಡಿ ಚಿಕ್ಕದು ನಡಿ ನೀವೆಲ್ಲ ಬಂದರೆ ನಾನು ಮನೆ ಮಾಡ್ತೀನಿ ಕತೆ ರೂಮ್ ಇರೋ ಮನೆಯೇ ಮಾಡ್ತೀನಿ ಕತೆ ತಲೆ ಕೆಡಿಸ್ಕೊಬಿಡಿ ಸೋಲಾರ್ ಇರೋ ಮನೆಯೇ ಮಾಡ್ತೀನಿ ಗೀಜರ್ ಇರೋ ಮನೆಯೇ ಮಾಡ್ತೀನಿ ಆರಾಮಾಗೆ ನೀರಿಗೆ ಹುಯ್ಕೊಂಡು ಅಚ್ಚುಕಟ್ಟಾಗಿ ಇದ್ಬಿಡವ ನಾನುವೇ ಪಾರ್ಕಿನ ಕೆಲ್ಸಕ್ಕೆ ಹೋಗ್ತೀವಿ ಅಲ್ಲೇ ನಮ್ಮ ನಂದಿನಿ ಚೆನ್ನಾಗಿ ಇರ್ಸ್ಕೊಬಿಟ್ಟು ಯಾವ್ದಾರು ಗಂಡು ನೋಡಿದ್ರೆ ಮದುವೆ ಮಾಡ್ಬಿಡಕೈತದೆ ಮಾತಾಡು ಸಾಕು ಮದುವೆ ಅಂತಿದೆ ಹೋಗೋಣ ನಾನು ಇಲ್ಲೇ ಐತಿಲ್ಲ ಕತೆ ನೋಡ್ಲಾ ನಿನ್ನ ತಂಗಿಗೆ ನಾಚಿಕೆ ನೋಡ್ಲಾ ನವೀನ ನಿನ್ನ ತಂಗಿಗೆ ನಾಚಿಕೆ ನೋಡು ನನ್ನ ಮಗಳನ್ನ ಬೈತಿದೆಯಲ್ಲ ನಿನ್ನ ಮಗ ಕಟ್ಕೋದ ಅಂತ ನನ್ನ ಮಗನಿಗೆ ಎಷ್ಟು ಜವಾಬ್ದಾರಿ ಇದ್ದದು ಏನು ಅಂತ ನೋಡಿದೀಯಾ ನನ್ನ ಮಗ ಎಂಥ ಬುದ್ಧಿ ಕಲ್ತಿದ್ದಾನು ಚಿಂದಂತ ಬುದ್ಧಿ ಕಲ್ತಾವೆ ಈ ಕಾಲದಲ್ಲಿ ತುತ್ತು ಕೊಟ್ಟಳು ಬಂದಮೇಲೆ ತುತ್ತು ಮರ್ತ್ಕೊಂಡ್ರು ಅಂತ ಅಂತಾರೆ ಅಂಥದ್ರಲ್ಲಿ ನನ್ನ ಮಗ ಇನ್ನುವೇ ಜ್ಞಾನ ಮಾಡ್ಕೊಂಡು ನನ್ನ ಕರ್ಕೊಂಡು ಹೋಗಿ ಅವನು ಸೇವೆ ಮಾಡಬೇಕು ಅಂತ ಬಯಸ್ತಾವ್ರೆ ಇಂತೆ ಮಕ್ಕಳು ಎಲ್ಲಿದ್ದರು ಇಂತೆ ಮಕ್ಕಳು 100ಕ್ಕೆ ಒಬ್ಬರೇ ಇಂತೆ ಮಕ್ಕಳು ಗೊತ್ತಾ ಅದು ನಾನು ಪುಣ್ಯ ಮಾಡಿರೋದಕ್ಕೆ ಗೊತ್ತಾಯ್ತಾ ನೀನು ಇಷ್ಟೊಂಥರ ಹೇಳಿ ಇಷ್ಟೊಂಥರ ಗಾಗರಿತಿ ಅಂದರೆ ನಾನಿಲ್ಲಿ ಇರೋಕ್ಕದ ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ ಇನ್ನೇನು ಜವಾಬ್ದಾರಿ ಇಲ್ಲ ಕಣಪ್ಪ ಒಬ್ಬಳ ನಂದಿನಿ ಒಬ್ಬಳ ಮದುವೆ ಮಾಡಿಬಿಟ್ರೆ ಇನ್ನೇನು ಇನ್ನೇನು ಹೇಳು ಅದೊಂದೇ ಕಣಪ್ಪ ನಾನು ಕೇಳೋದು ಇನ್ನೇನು ಕೇಳೋಕ್ಕಿಲ್ಲ ಕಣಪ್ಪ ನಿನ್ನ ನಂದಿನಿ ಒಬ್ಬಳನ್ನ ನಾವು ಗಂಡ ಮನೆಗೆ ಸೇರಿಸ್ಬಿಟ್ರೆ ನಾನು ಇನ್ಮೇಲೆ ನೆಮ್ಮದಿ ಆಯ್ತೀನಿ ಏನೋ ಇದು ಮಾಡ್ಕೊಳ್ಳಿವಂತೆ ಹಂಗಾರೆ ಹೋಗೋದಂಗ್ರೆ ನೀನ್ರವ ರೆಡಿಯಾಗಿ ಇನ್ನೇನೋ ಮನೆಗೆ ನೋಡ್ತೀನಿ ಕತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ರೆಡಿಯಾಗಿ ಅಲ್ಲ ನೀನೇನು ನನ್ನ ಮಗಕ್ಕಲ್ಲ ಕರ್ದ ಆಮೇಲೆ ನೀನು ಇಡ್ತಿ ಕರ್ದಿಲ್ಲ ಏನಿಲ್ಲ ಆಮೇಲೆ ನಮ್ಮನ್ನ ಅವಮಾನ ಮಾಡಿದ್ರೆ ನಾವು ಸಹಿಸ್ಕೊಳಕ್ಕಾಗಲ್ಲಕ್ಕಲ್ಲ ನಾವು ಬಡವರು ಮಾತಲ್ಲಿ ನಮ್ಮನ್ನು ನೋಯಿಸ್ಬಿಟ್ರೆ ನಾವು ತಡ್ಕೊಳ್ಳಲ್ಲ ಕಣಪ್ಪ ಬೇಡ ಹೋಗು ನಾನೆಲ್ಲೋ ಮಗನ ಆಸೆಗೆ ಮರ್ತೇ ಬಿಟ್ಟೆ ಸೊಸೆನೇ ಮರ್ತ್ಬಿಟ್ಟೆ ಮಗ ಪ್ರೀತಿ ಮಾಡ್ತಾನಲ್ಲ ಅಂದ್ಬಿಟ್ಟು ಮರ್ತುಬಿಟ್ಟೆಕಲ್ಲ ನಾನು ಬೇಡ ಹೋಗಪ್ಪ ನೀನು ಇಡ್ತೀನಿ ನೀನು ಚೆನ್ನಾಗಿರಿ ನಮ್ಮ ಪಾಡು ಹೆಂಗೋ ಆಯ್ತದೆ ನಮ್ಮ ಕಾಲ ಏನು ಹೆಂಗೋ ನಾವು ಜೀವನ ಮಾಡ್ಕೋತೀವಿ ತಲೆ ಕೆಡಿಸ್ಕೊಬೇಡ ಹೋಗು ನೀನು ಚೆನ್ನಾಗಿರ್ಬೇಕಲ್ಲ ನೀನು ಚೆನ್ನಾಗಿರ್ಬೇಕು ನವೀನ ನಮ್ಮದೇನು ಕಾಡು ಕರೀತದೆ ಊಳೂರು ನಡಿಯಂತದೆ ದಡ್ಡ ಹೆಂಗೆ ಮಾತಾಡಿ ನೀನು ಚೆನ್ನಾಗಿ ಆಟಾಡ್ತಿದ್ದಿ ಕಣವ ನಾನು ಕಣವ ನೀನು ಕರ್ಕೊಬತ್ತಿರೋದು ನಮ್ಮವ್ನ ನನ್ನ ತಂಗಿ ಸಾಕಕ್ಕೆ ನನಗದೇ ಹಕ್ಕು ಕಣವ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನೇ ಕವ ತಲೆ ಕೆಡ್ಸ್ಕೊಂಡು ಅವಳ ಬಗ್ಗೆ ನೀನು ತಲೆ ಕೆಡ್ಸ್ಕೊಳಂಗಿಲ್ಲ ನಾನು ಮೊದಲೇ ವಾರ್ನಿಂಗ್ ಹೋಗಿ ಕೇಳಿ ವಾರ್ನಿಂಗ್ ಮಾಡ್ತೀನಿ ಮಾಡಿಬಿಟ್ಟೆ ನೀನು ಕರ್ಕೊಬರೋದು ನಾನು ಇವಾಗ ಮನೆ ರೆಡಿ ಮಾಡ್ತೀನಿ ನೀವು ರೆಡಿಯಾಗಿ ಅಷ್ಟೇ ನಾನು ಹೇಳೋದಷ್ಟೇ ಬರಬೇಕು ಅಂದ್ರೆ ಬರಬೇಕು ರೆಡಿ ಆಗಬೇಕು ಅಂದ್ರೆ ರೆಡಿ ಆಗಬೇಕು ನೀವು ಅವಳಂದ್ಲಿ ಇವಳಂದ್ಲು ಅಂತ ಅನ್ನಂಗಿಲ್ಲ ಯಾಕವ ನಮ್ಮವನ್ನ ನಾನು ಕರ್ಸ್ಕೊಂಡು ಇರ್ಸ್ಕೊಳಕ್ಕೆ ಇನ್ನೊಬ್ರು ಬೋಸಡಿ ಅಂತ ಕೇಳಬೇಕಿಲ್ಲ ಕಣವ ನಮ್ಮವ್ವ ನೀನು ನಾನು ಏನು ಅನ್ಕೊಂಡಿದ್ದೀನಿ ನವೀನನ್ನ ಅಮ್ಮನವ್ರ ಗಂಡ ಅನ್ಕೊಂಡಿದ್ಯಾ ನಡೆಯೋಕ್ಕಿಲ್ಲ ಅವೆಲ್ಲವ ಗತ್ತು ಅಂದ್ರೆ ಗತ್ತು ನಾನು ಅವಳು ಏನಿದ್ರು ನನ್ನ ಮಾತು ಕೇಳಬೇಕು ಅಷ್ಟೇ ನಾನು ಅವಳ ಮಾತು ಕೇಳೋಳಲ್ಲ ಸರಿಯವ ನಂದಿನಿ ನೀನು ಅಷ್ಟೇ ಉಣ್ಣು ತಿನ್ನು ಏನು ಬೇಕು ಕೇಳು ಮಾಡ್ಕೊಡ್ತೀವಿ ಅವ ನಿನಗೂ ಅಷ್ಟೇ ಏನು ಉಣ್ಬೇಕು ಏನು ತಿನ್ಬೇಕು ಅಂತಿದ್ದು ಕೇಳು ಅಷ್ಟೇ ಅದನ್ನ ಬಿಟ್ರೆ ಇನ್ನೇನು ಇಲ್ಲ ಹಂಗಂದೆಯಾ
ಹಂಗಾದ್ರೆ ನಿನ್ನ ಹೆಡ್ತಿಗೆ ನಾ ಬಂದ್ರೆ ತೊಂದರೆ ಆಗಿಲ್ಲ ತಾನೇ? ಏನು ಇಲ್ಲ ಕತೆ ಬೋವ, ತಲೆ ಕೆಡಿಸ್ಕೊಬೇಡ. ಹಂಗಾರೆ ರೆಡಿ ಆಗು, ಇನ್ನೆಷ್ಟು ದಿವಸ ಕರ್ಕೋದಿಯಪ್ಪ? ಬರೋವರ ಬತ್ತೀನಿ ಕತೆ ಬಿಡವೆ, ರೆಡಿಯಾಗಿರು. ಬರೋವರ ಬತ್ತೀನಿ. ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊ. ಹೊಸ ಮನೆ ಮಾಡಿಬಿಟ್ಟು ಚೆನ್ನಾಗಿರೋದ ನಾನು ಕರ್ಕೊಂಡೋಗಿ ಬರ್ತೀನಿ. ದುಡ್ಡು ಬೇಕವ? ಖರ್ಚು ದುಡ್ಡು ಬೇಕಿತ್ತು ಕಣಪ್ಪ. ನಾನೇ ಸಿದ್ದರಾಮಯ್ಯ ದುಡ್ಡು ಬರ್ತದೆ ಅಂತ ಹೋಗಿ ಬ್ಯಾಂಕೆಲ್ಲ ಚೆಕ್ ಮಾಡಿಸಿದ್ನ, 1 ರೂಪಾಯಿ ಇಲ್ಲ ಕಣಪ್ಪ, 1 ರೂಪಾಯಿ ಇಲ್ಲ ದುಡ್ಡು. ಅದಕ್ಕೆ ಮನೆ ಖರ್ಚಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಹಂಗೆಯಪ್ಪ ನಾನು ಸಿದ್ದರಾಮಯ್ಯ ದುಡ್ಡು ಬರ್ತದೆ ಅಂದ್ಕೊಂಡು ಬ್ಯಾಂಕು ಮನ್ಗೂ ತಿರುಗಿ ನನ್ನ ದುಡ್ಡೇ ಖರ್ಚಾಯ್ತು ಕಣಪ್ಪ. ನಂದೇ 2,000 ಇದಾಗಾಯ್ತು. ಯಾಕವ ಫ್ರೀ ಬಸ್ ಮಾಡಿಕೊಂಡು ನಿನ್ಗೆ ಯಾಕವ 2,000 ಖರ್ಚಾಯ್ತು? ಬಸ್ ಕರೆಕ್ಟ್ ಟೈಮ್ ಸಿಕ್ಕಕ್ಕಿಲ್ವಾ? ಇಲ್ಲಾಂದ್ರೆ ಬ್ಯಾಂಕ್ ಬಾಗ್ಲಾಕ್ಬಿಟ್ಟಾರೆ. ಹಂಗೆ ಅಂದ್ಕೊಂಡು ಆಟ ಮಾಡ್ಕೊಂಡು ಹೋದೆ. ಅಲ್ಲಿ 2,000 ದುಡ್ಡು ಬರ್ತದಲ್ಲ ಕೊಡೋಕ್ಕಾಯ್ತದೆ ಅಂದ್ಬಿಟ್ಟು ಹೋಗೋದು, ಸಾಲ ಮಾಡ್ಕೊಂಡು ಬ್ಯಾಂಕ್ ಹೋಗೋದು, ಆಟೋದಲ್ಲಿ ಪುನಃ ಮನೆಗೆ ಬರೋದು, ಬ್ಯಾಂಕ್ ಹೋಗೋದು, ಮನೆಗೆ ಹೋಗೋದು, ಹಂಗೆ ಮಾಡಿ ಹೋಯ್ತು ಕಣಪ್ಪ. ನಂದು 2,000 ಹೋಯ್ತು. ದುಡ್ಡು ಕಣೆ ಏನು ಕಣೆ, ಏನು ಮಾಡೋದು? ಕೊಡ್ತೀನಿ ಬಿಡವ, ಖರ್ಚಿಗೆ 1,000 ಬೇಕವ ನಿನಗೆ? ಇಲ್ಲ 2,000 ಬೇಕು ಅಂತಿದ್ದೀನಿ, ನಿನ್ಗೆ ಬೇಡವಪ್ಪ? ನಾನು ಸಿ ಮಿಡಿಕತ್ತೀನಂತೆ ಪಾ ನಿನಗೂ ಸಿಯ. ಅದೇ ವರಲಕ್ಷ್ಮಿ ಹಬ್ಬ ಬರ್ತದಲ್ಲ, ನಂದಿನಿಗೆ ಹಚ್ಚ ಕಡೆಗೆ ಬಟ್ಟೆ ತಗೊಡು. ನೀನು ಸೀರೆಗಿರ ತಗೋ. ತಗೊಂಡು ಹಬ್ಬ ಮಾಡ್ತೇರಿ. ನಾನು ಮನೆ ಮಾಡಿಬಿಟ್ಟು ಕರಿತೀನಿ ಆಯಿತಾ? ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನಿಮ್ಮದೇ ಗಿರಿ. ನಾನು ನಿಮ್ಮ ಸಾಕ್ಬೇಕಲ್ವಾ? ಹಂಗೆಯಾ ನಂದಿನಿಗೆ ಒಂದು ಒಳ್ಳೆ ವರ ಬಂದರೆ ಮದುವೆ ಮಾಡಿ ಕಳಿಸ್ಬಿಡಕ್ಕಾಯ್ತದೆ. ನಂದಿನಿ ಮದುವೆ ಮಾಡಿ ಕಳಿಸ್ಬಿಟ್ರಿ ಇನ್ನೇನು ಕಣಪ್ಪ. ಅಯ್ಯೋ ನನ್ನ ಮಗನಿಗೆ ಈಗಲಾರೆ ಬುದ್ಧಿ ಬತ್ತಲ್ಲ, ಈಗಲಾರೆ ಬುದ್ಧಿ ಕಲ್ತ್ಕೊಂಡಲ್ಲ ನನ್ನ ಮಗ. ಅಷ್ಟೇ ಸಾಕು, ಆ ಭಗವಂತ ಈಗಲಾರೆ ಬುದ್ಧಿ ಕೊಟ್ಬಿಟ್ಟ ನನ್ನ ಮಗನಿಗೆ. ಏನೋ ನನ್ನ ಮಗ ಎತ್ತ ಅಂತಿದೆ. ಕಣಪ್ಪ, ಈಗ ಸಮಾಧಾನ ಆಯಿತು. ಬಾ ನೀನು ಮೊಟ್ಟೆ ಪುಕ್ಸ್ ತಿನ್ಕೊಬಪ್ಪ. ತಿನ್ನವ? ಅಯ್ಯೋ ಕಣಪ್ಪ, ಸಮಾಧಾನ ಆಯಿತು ಕಣಪ್ಪ. ಊಟ ಮಾಡಿಬೇಕಲ್ಲ, ಬಾ ಕೈ ತೊಳ್ಕವ. ಯಾಕಂದ್ರೆ ಬಿಡವ, ಊಟ ಮಾಡ್ಕೊ ಬಂದಿನಿ ಕತೆ. ನನಗೆ ಏನು ಬೇಡ ಕತೆ, ನೀವು ಊಟ ಮಾಡಿ. ಇನ್ನೇನಪ್ಪ, ಮೊಟ್ಟೆ ಪುಕ್ಸ್ ತಂದಿದ್ದೀರ, ತಿನ್ಕೋತೀವಿ. ಊಟ ಬೇಡ ಏನು ಬೇಡ, ನನಗಂತ ಇವತ್ತು ಏನು ಬೇಡ ಅನಿಸ್ತದೆ. ನನ್ನ ಮಗ ಇಂಥ ಜವಾಬ್ದಾರಿ ಒತ್ಕೊತಾನೆ ಅಂತ ನಾನು ಅನ್ಕೊಂಡೇ ಇತ್ತಿಲ್ಲ. ನನ್ನ ಮಗ ನೋಡು, ನನ್ನ ಮಗ ಯಾವ ಥರ ಒಂದಿವ್ಸ ಕಷ್ಟ ಸುಖ ಕಾಯ್ತಾನೆ ಅನ್ಕೊಂಡಿದ್ನಲ್ಲ, ನಿಜ ಆಯಿತು. ಬರೋಣವ ನನ್ನ ಮತ್ತೆ ಇಲ್ವಾ ಉಳ್ಕೊಳ್ತಾನೆ ಹೋಯ್ತೀನಿ ಅಂತ ಕೂತಿದ್ದೀರ, ಅದೇಕಪ್ಪ? ಯಾಕೆ ಸುಮ್ಕಿರವ, ನಾನು ಹೋಗ್ಬೇಕು ನನ್ನ ಕೆಲಸದೇ ಕತೆ. ಬೇಕಂದ್ರೆ ಹುಷಾರುಕಲ್ಲ ಅಣ್ಣ, ಹಂಗಾರೆ ಬಂದಿ ಅಣ್ಣ. ನಂದಿನಿ ಬರ್ತೀನಿ, ರೆಡಿಯಾಗಿರು. ಕರ್ಕೊಂಡು ಹೋಗ್ತೀನಿ ನಿಮ್ನೆಲ್ಲರೂ. ಸರಿ ಕಣಣ್ಣ, ಹುಷಾರಕ್ಕನಪ್ಪ, ಹುಷಾರಾಗಿ ಹೋಗ್ಬಾ, ಹುಷಾರುಕಲ್ಲ. ಸರಿ ಬಿಡವ. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹೇಳಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.